ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಭಾರತದಲ್ಲಿ ಕ್ರಿಕೆಟ್ ಅನ್ನೋದು ಕೇವಲ ಕ್ರೀಡೆಯಾಗಿ ಉಳಿದಿಲ್ಲ. ಶತಕೋಟಿ ಭಾರತೀಯರ ಭಾವನೆಗಳ ಜೊತೆಗೆ ಭಾರತದಲ್ಲಿ ಕ್ರಿಕೆಟ್ ಬೆರೆತು ಹೋಗಿದೆ. ಹೌದು, ಭಾರತೀಯರ ಭಾವನೆಯೊಂದಿಗೆ ಕ್ರಿಕೆಟ್ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಸಾಕಷ್ಟು ಸಾಮರಸ್ಯವನ್ನ ಬೆಳೆಸ್ಕೊಂಡಿದೆ. ಕ್ರಿಕೆಟ್ ಅನ್ನುವಂಥದ್ದನ್ನ ಭಾರತೀಯರಿಗೆ ಅಚ್ಚುಮೆಚ್ಚಿನ ಆಟ ಅಂತಾನೆ ಹೇಳ್ಬೋದು. ರಾಷ್ಟ್ರೀಯ ಕ್ರೀಡೆ ಹಾಕಿ ಆದ್ರೂ ಭಾರತದ ಮೊದಲ ಆದ್ಯತೆ, ಭಾರತೀಯರ ಮೊದಲ ಆದ್ಯತೆ ಕ್ರಿಕೆಟ್ ಆಗಿತ್ತು. ಆದ್ರೆ ದೇಶದ ಭದ್ರತೆ, ರಾಷ್ಟ್ರದ ಹಿತ ಮತ್ತು ದೇಶ ಪ್ರೇಮ ಅಂತ ಬಂದ್ರೆ ಭಾರತೀಯರು ಮೊದಲು ಆದ್ಯತೆ ನೀಡೋದು ರಾಷ್ಟ್ರಕ್ಕೆ, ಅಂದ್ರೆ ನಮ್ಮ ಭಾರತಕ್ಕೆ. ಕ್ರಿಕೆಟ್ ತದನಂತರ ಅಂತ ಹೇಳ್ತಾರೆ. ಆದ್ರೆ BCCIನ ಈ ಒಂದು ನಡೆ ಭಾರತೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ದೇಶ ಪ್ರೇಮವನ್ನ ಪ್ರಶ್ನೆ ಮಾಡುವಂತೆ ಮಾಡಿದೆ. ಹಾಗಾದ್ರೆ BCCIನ ಆ ನಡೆ ಏನು? BCCI ತಗೊಂಡಿರುವ ಈ ಡಿಸಿಷನ್ಗೆ ಭಾರತೀಯರ ವಿರೋಧ ವ್ಯಕ್ತಪಡಿಸ್ತಿರೋದು ಯಾಕೆ? ಇದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಬನ್ನಿ. ಏಪ್ರಿಲ್ 22 ಪೆಹಲ್ಗಾಮ್ ದಾಳಿಯ ಬಗ್ಗೆ ನಿಮ್ಗೆಲ್ಲರಿಗೂ ತಿಳಿದೇ ಇದೆ. ಭಾರತೀಯದಲ್ಲಿ ಕಣ್ಣೀರ ಕೋಡಿಯನ್ನ ಈ ಪೆಹಲ್ಗಾಮ್ ದಾಳಿ ಹರಿಸಿತ್ತು. ಕಾಶ್ಮೀರದಲ್ಲಿ ನಡೆದಂತಹ ಈ ಘನಘೋರ ಕ್ರೌರ್ಯಕ್ಕೆ ಭಾರತೀಯರು ಎಷ್ಟೋ ಜನ ಬಲಿಯಾಗಿದ್ರು. ಅದರಲ್ಲಿ ನಮ್ಮ ಕನ್ನಡಿಗರು ಕೂಡ ಹೊರತುಪಡಿಸಿಲ್ಲ. ಕನ್ನಡಿಗರು ಕೂಡ ಈ ದಾಳಿಗೆ ಬಲಿಯಾಗಿದ್ರು. ಅಂದ್ರೆ ಪೆಹಲ್ಗಾಮ್ನ ಈ ದಾಳಿಯಿಂದ ಅದೆಷ್ಟೋ ಹೆಣ್ಣು ಮಕ್ಕಳ ಕುಂಕುಮ ಅಳಿಸಿ ಹೋಗಿತ್ತು. ಅದೆಷ್ಟೋ ಜನ ಮಗನನ್ನ ಕಳೆದುಕೊಂಡಿದ್ರು. ಅದೆಷ್ಟೋ ಜನ ಅಣ್ಣ ತಮ್ಮನನ್ನ ಕಳೆದುಕೊಂಡಿದ್ರು. ಆದ್ರೂ ಈ ಪೆಹಲ್ಗಾಮ್ ದಾಳಿಯ ಬಗ್ಗೆ ಇವತ್ತು ಮಾತಾಡ್ತಾ ಇರ್ಲಿಕ್ಕೆ ಕಾರಣ ಇಷ್ಟೇ. BCCIನ ಈ ಒಂದು ನಿರ್ಧಾರ ಪೆಹಲ್ಗಾಮ್ ದಾಳಿಯ ಬಗ್ಗೆ ಸಾಕಷ್ಟು ಮತ್ತೆ ನೆನಪುಗಳನ್ನ ಮರುಕಳಿಸುವಂತೆ ಮಾಡಿದೆ. ಹೌದು, BCCI ಸದ್ಯ ಈಗ ಪಾಕಿಸ್ತಾನದ ಜೊತೆ ಏಷ್ಯಾ ಕಪ್ ಆಡ್ಲಿಕ್ಕೆ ಇಂಡಿಯಾ ಕ್ರಿಕೆಟ್ ಟೀಮ್ ಅನ್ನ ಸಜ್ಜುಗೊಳಿಸ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಭಾರತೀಯರಲ್ಲಿ ಗೊಂದಲ ಮತ್ತು ಆಕ್ರೋಶ ವ್ಯಕ್ತ ಆಗುವಂತೆ ಮಾಡಿರುವಂಥದ್ದು. ಅಂದ್ರೆ ಇದೇ ಪೆಹಲ್ಗಾಮ್ ದಾಳಿಯ ವಿಚಾರವಾಗಿ ಆಪರೇಷನ್ ಸಿಂಧೂರ ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಕ್ರಾಂತಿಕಾರಿ ವಿಚಾರ ಭಾರತದಲ್ಲಿ ನಡೆದಿತ್ತು. ಇದೇ ವಿಚಾರವಾಗಿ ಆಪರೇಷನ್ ಸಿಂಧೂರ ಅನ್ನುವಂತಹ ಹೆಣ್ಮಕ್ಳು, ಅಂದ್ರೆ ಹೆಣ್ಣು ಮಕ್ಕಳ ಕುಂಕುಮ ಅಳಿಸಿರುವಂತಹ ಈ ಪೆಹಲ್ಗಾಮ್ ದಾಳಿಗೆ ಉತ್ತರ ನೀಡಬೇಕು ಅನ್ನುವಂತಹ ಕಾರಣಕ್ಕೆ ಆಪರೇಷನ್ ಸಿಂಧೂರ ಅನ್ನುವಂತಹ ಹೆಸರನ್ನ ನೀಡಿ ಇದೇ ರೀತಿಯಾಗಿ ಮತ್ತೆ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ನಡೆಸದಂತೆ ಅವರ ಮೇಲೆ ಸೇಡನ್ನ ತೀರಿಸ್ಕೋಬೇಕು ಅನ್ನುವಂತ ಕಾರಣಕ್ಕೆ ಆಪರೇಷನ್ ಸಿಂಧೂರ ಅನ್ನುವಂತಹ ಹೆಸರನ್ನ ಇಟ್ಟು ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿ ಅವರನ್ನ ಸದೆ ಬಡಿದಿತ್ತು. ಹಾಗೆ ಸಿಂಧೂ ನದಿಯ ನೀರನ್ನ ಏನು ಪಾಕಿಸ್ತಾನಕ್ಕೆ ನೀಡ್ತಾ ಇದ್ವಿ ಅದನ್ನು ಕೂಡ ಸಂಪೂರ್ಣವಾಗಿ ಸ್ಟಾಪ್ ಮಾಡಿ, ಸಿಂಧೂ ನದಿ ಅಂದ್ರೆ ನೀರು ಮತ್ತು ನೆತ್ತರು ಎರಡೂ ಕೂಡ ಒಂದೇ ಹಾದಿಯಲ್ಲಿ ನಡಿಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ರಾಷ್ಟ್ರೀಯ ಸಂಬಂಧವನ್ನ ಯಾವುದನ್ನು ಕೂಡ ಪಾಕಿಸ್ತಾನದ ಜೊತೆಗೆ ಇನ್ನು ಮುಂದೆ ಇಟ್ಕೊಳ್ಳೋದಿಲ್ಲ ಅನ್ನುವಂತಹ ಮೋದಿ ಅವರು ಶಪಥ ಮಾಡಿದ್ರು. ಹಾಗಾದ್ರೆ ಆ ಶಪಥ ಎಲ್ಲಿ ಹೋಯ್ತು? BCCIನ ಈ ನಡೆ ಏನು? ದೇಶ ಪ್ರೇಮ ವಿಚಾರ ಬಂದ್ರೆ BCCIಗೆ ಕ್ರಿಕೆಟ್ ಆಟವೇ ಮುಖ್ಯವಾಯ್ತಾ? ಪಾಕಿಸ್ತಾನದ ಜೊತೆಗೆ ಕ್ರಿಕೆಟ್ ಆಡದೇ ಇದ್ರೆ ಏನಾಗತ್ತೆ? ಯಾಕೆ BCCI ಈ ನಿರ್ಧಾರವನ್ನ ಕೈಗೊಂಡಿದೆ? ದೇಶ ಪ್ರೇಮ ಅನ್ನೋ ವಿಚಾರ ಬಂದ್ರೆ ಭಾರತೀಯರು ಮೊದಲು ಆದ್ಯತೆ ನೀಡೋದು ದೇಶದ ಪ್ರೇಮಕ್ಕೆ, ರಾಷ್ಟ್ರ ರಕ್ಷಣೆಗೆ, ರಾಷ್ಟ್ರ ಭದ್ರತೆಗೆ. ಆದ್ರೆ BCCI ಮಾತ್ರ ಯಾಕೆ ಕೈ ಚೆಲ್ಲಿ ಕುಳಿತುಕೊಂಡಿದೆ ಅನ್ನುವಂತಹ ಪ್ರಶ್ನೆ ಭಾರತೀಯರು ಇವತ್ತು ದೇಶದ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ, BCCIನ ಮುಂದೆ ಇಡ್ತಾ ಇದ್ದಾರೆ. ಈಗಾಗಲೇ ಪಾಪರಾಗಿರುವಂತಹ ಪಾಕಿಸ್ತಾನದ ಜೊತೆ ಭಾರತ ಏಷ್ಯಾ ಕಪ್ ಆಡಿಲ್ಲ ಅಂತಂದ್ರೆ ಇನ್ನಷ್ಟು ಪಾಕಿಸ್ತಾನಕ್ಕೆ ಭಾರತದಿಂದ ಆರ್ಥಿಕ ಹೊಡೆತ ಬೀಳುತ್ತೆ. ಆದ್ರೆ ಒಂದು ಏಷ್ಯಾ ಕಪ್ ಪಾಕಿಸ್ತಾನ ಆಡೋದ್ರಿಂದ ಅದಕ್ಕೆ ಆಗುವಂತಹ ಲಾಭ ಎಷ್ಟು ಗೊತ್ತಾ? ಬರೋಬ್ಬರಿ 116 ಕೋಟಿ. ಒಂದು ಏಷ್ಯಾ ಕಪ್ ಆಟದಿಂದ ಬರುವಂತಹ ಈ ಕೋಟಿಗಟ್ಲೆ ಹಣ ಭಾರತಕ್ಕೆ ಮತ್ತೆ ಬಂದೂಕಾಗಿ ಬರ್ಬೋದು, ಬಾಂಬ್ ಆಗಿ ಬರ್ಬೋದು. ದಾಳಿಯ ಮೂಲಕ ಭಾರತದ ವಿರುದ್ಧವೇ ಪಾಕಿಸ್ತಾನ ಈ ಹಣವನ್ನ ಬಳಸ್ಕೊಳ್ಬಹುದು ಅನ್ನುವಂತಹ ಆತಂಕ ಭಾರತೀಯರು ಹೊರ ಹಾಕ್ತಾ ಇದ್ದಾರೆ. ಅಂದ್ರೆ ಸದ್ಯ ಪಾಪರಾಗಿರುವಂತದ್ದು, ಆರ್ಥಿಕ ಹೊರೆಯನ್ನ ಅನುಭವಿಸ್ತಿರುವಂತದ್ದು, ಆರ್ಥಿಕ ಸಮಸ್ಯೆಯನ್ನ ಅನುಭವಿಸ್ತಿರುವಂತಹ ಪಾಕಿಸ್ತಾನಕ್ಕೆ ನಮ್ಮ BCCI ಏಷ್ಯಾ ಕಪ್ ಅಂದ್ರೆ ಪಾಕಿಸ್ತಾನದ ಜೊತೆ ಆಡೋದ್ರ ಮೂಲಕ ನಮ್ಮ ಭಾರತ ತಂಡ ಪಾಕಿಸ್ತಾನದ ಜೊತೆಗೆ ಕೈ ಮಿಲಾಯಿಸೋದ್ರ ಜೊತೆಗೆ ಅವರಿಗೆ ಆರ್ಥಿಕ ಲಾಭ ಮಾಡ್ಕೊಳ್ತಾ ಇದೆಯಾ? ಮುಂದಿನ ದಾಳಿಗಳಿಗೆ ನಮ್ಮ ಭಾರತವೇ ಪಾಕಿಸ್ತಾನಕ್ಕೆ ಆರ್ಥಿಕ ನೆಲೆ ನೀಡುತ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ 1974ರಲ್ಲಿ ಟೆನ್ನಿಸ್ ಆಟದ ವಿಚಾರದಲ್ಲಿ ದಕ್ಷಿಣ ಆಫ್ರಿಕಾದ ವಿರುದ್ಧ ಗೆಲ್ಲುವಂತಹ ಚಾನ್ಸಸ್ ಇದ್ರೂ ಕೂಡ ಭಾರತ ಆ ಆಟವನ್ನ ಆಡೋದಿಲ್ಲ. ಇನ್ನು ರಷ್ಯಾ ಯುದ್ಧದ ವಿಚಾರವಾಗಿ 2024ರಲ್ಲಿ ಒಲಿಂಪಿಕ್ಸ್ ಅಂಗಳಕ್ಕೆ ಕಾಲಿಡ್ಲಿಕ್ಕೂ ಕೂಡ ಅವಕಾಶವನ್ನ ಕಳೆದುಕೊಳ್ಳುತ್ತೆ.
ಹೀಗೆಲ್ಲ ಇರುವಾಗ ಭಾರತ ಮಾತ್ರ ಯಾಕೆ ಮತ್ತೆ ಏಷ್ಯಾ ಕಪ್ ವಿಚಾರದಲ್ಲಿ ಪಾಕಿಸ್ತಾನದ ಜೊತೆ ಕೈ ಮಿಲಾಯಿಸ್ತಾ ಇದೆ? BCCIಗೆ ಇದು ಅವಶ್ಯಕತೆ ಇದೆಯಾ? ದೇಶ ಪ್ರೇಮ ಅಥವಾ ಪೆಹಲ್ಗಾಮ್ ದಾಳಿಯ ವಿಚಾರ ಇನ್ನೂ ಕೂಡ ಮರೆಮಾಚಿಲ್ಲ. ಪಾಕಿಸ್ತಾನ ನಡೆಸಿದಂತಹ ಈ ದಾಳಿಯಲ್ಲಿ ಜೀವ ಕಳೆದುಕೊಂಡವರ ನೆತ್ತರು ಏನ್ ಹರಿದಿತ್ತು ಅದು ಇನ್ನೂ ಕೂಡ ಮಾಸಿಲ್ಲ. ಅವರ ಮನೆಗಳಲ್ಲಿ ಇನ್ನೂ ಕೂಡ ಆ ಸೂತಕದ ವಾತಾವರಣ ಹೋಗಿಲ್ಲ. ಹೀಗಿರುವಾಗ BCCI ಈ ರೀತಿಯಾದ ನಡೆಯನ್ನ ತೋರಿಸ್ಬೇಕಿತ್ತ? ಈ ಡಿಸಿಷನ್ ತಗೊಳ್ಬೇಕಿತ್ತ? ಪಾಕಿಸ್ತಾನದ ಜೊತೆ ಮತ್ತೆ ಕ್ರಿಕೆಟ್ ಆಡಿ ಅವರಿಗೆ ಆರ್ಥಿಕ ನೆಲೆಯನ್ನ ನಮ್ಮ ಭಾರತವೇ ನೀಡೋದು ಸರಿನಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇದೆಲ್ಲ ವಿರೋಧಗಳ ನಡುವೆ, ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾ ಇರುವಂತಹ ಈ ಆಕ್ರೋಶಗಳ ನಡುವೆಯೇ ಮತ್ತೆ BCCI ಭಾರತದ ತಂಡದ ಜೊತೆಗೆ, ಅಂದ್ರೆ ಭಾರತ ತಂಡದೊಂದಿಗೆ ಪಾಕಿಸ್ತಾನದ ಜೊತೆಗೆ ಕೈ ಮಿಲಾಯಿಸುತ್ತಾ ಕ್ರಿಕೆಟ್ ಏಷ್ಯಾ ಕಪ್ ಆಡತ್ತಾ ಅನ್ನುವಂಥದ್ದನ್ನ ನಾವು ಕೂಡ ಕಾದು ನೋಡ್ಬೇಕಾಗಿದೆ. BCCI ನ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದನ್ನ ಸದ್ಯ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.